ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನನಗೆ ಎಷ್ಟು ಪ್ರಮೋಷನ್ಸ್ ಬಂತು, ಅದರಲ್ಲಿ ಎಷ್ಟು ಪ್ರಮೋಷನಲ್ ವೀಡಿಯೋ ಮಾಡಿದೆ ಮತ್ತು ಉಳಿದಿದ್ದು ಪ್ರಮೋಷನಲ್ ವೀಡಿಯೋ ಯಾಕೆ ಮಾಡಲಿಲ್ಲ ಅಂತೇಳಿ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ನನಗೆ 5 ಪ್ರಮೋಷನಲ್ ವೀಡಿಯೋ ಮಾಡಿಕೊಡಿ ಅಂತೇಳಿ ನನಗೆ 5 ಜನ ಅಪ್ರೋಚ್ ಮಾಡಿದರು. ಅದರಲ್ಲಿ ನಾನು 1 ವೀಡಿಯೋ ಅಷ್ಟೇ ಮಾಡಿದೆ ಫ್ರೆಂಡ್ಸ್. ಉಳಿದ 4ನ ನಾನು ರಿಜೆಕ್ಟ್ ಮಾಡಿದೆ. ಎದಕ್ಕೆ ರಿಜೆಕ್ಟ್ ಮಾಡಿದೆ ಅಂತಂದರೆ, ಒಂದು ಅಪ್ಲಿಕೇಶನ್ ಇತ್ತು, ಅದು ಜೆನ್ಯೂನೇ ಇತ್ತು, ಆದರೆ ಅದು ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಫಾಲೋವರ್ಸ್ಗೆ ಯೂಸ್ಫುಲ್ ಆಗಿರಲಿಲ್ಲ. ಅದಕ್ಕೋಸ್ಕರ ನಾನು ಅದನ್ನು ರಿಜೆಕ್ಟ್ ಮಾಡಿದೆ ಫ್ರೆಂಡ್ಸ್. ಎರಡನೇದು ಒಂದು ಗೇಮ್ ರಿಲೇಟೆಡ್ ಇತ್ತು, ಅದು ಜೆನ್ಯೂನ್ ಇರಲಿಲ್ಲ. ಅದು ಜೆನ್ಯೂನ್ ಇದೆಯೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ, ಆದರೆ ಅದನ್ನು ನಾನು ಫುಲ್ ಜೆನ್ಯೂನ್ ಇದ್ದರೆ ಅಷ್ಟೇ ನಾನು ಸೆಲೆಕ್ಟ್ ಮಾಡ್ತೀನಿ, ಅದ್ರ ಬಗ್ಗೆ ಪ್ರಮೋಟ್ ಮಾಡ್ತೀನಿ. ಅದರಿಂದ ಏನಾದರೂ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಫಾಲೋವರ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತಂದರೆ ನಾನು ಅಂಥ ಪ್ರಾಡಕ್ಟ್ ಆಗಲಿ, ಗೇಮ್ಸ್ ಆಗಲಿ, ಅಪ್ಲಿಕೇಶನ್ಸ್ ಆಗಲಿ ನಾನು ಪ್ರಮೋಟ್ ಮಾಡಲ್ಲ ಫ್ರೆಂಡ್ಸ್. ಒಂದು ಗೇಮ್ ರಿಲೇಟೆಡ್ ಇತ್ತು, ಅವ್ರು ನನಗೆ ಅಪ್ರೋಚ್ ಮಾಡಿದರು, ಈ ಗೇಮ್ನ ನನಗೆ ಪ್ರಮೋಟ್ ಮಾಡಿಕೊಡಿ, ಡೆಡಿಕೇಟೆಡ್ ವೀಡಿಯೋ ಮಾಡಿಕೊಡಿ ಅಂತಂದರು. ನಾನು ಅದನ್ನು ಚೆಕ್ ಮಾಡಿದೆ, ಅದು ಪ್ಲೇಸ್ಟೋರ್ನಲ್ಲಿ ಇದೆಯಾ ಅಂತ ಕೇಳಿದರೆ ಇಲ್ಲ, ಅದು APK ಇದೆ. ಅದು ಪ್ಲೇಸ್ಟೋರ್ನಲ್ಲಿ ಬರಬೇಕು ಅಂತಂದರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಅದಕ್ಕೋಸ್ಕರ ನಾನು ಪ್ಲೇಸ್ಟೋರ್ನಲ್ಲಿ ಇಲ್ಲ, ಇದು APK ಇದೆ, ಪ್ರಮೋಟ್ ಮಾಡಿಕೊಡಿ ಅಂತಂದರು. ನನಗೆ ಪ್ಲೇಸ್ಟೋರ್ನಲ್ಲಿ ಇರೋ ಅಪ್ಲಿಕೇಶನ್ಸ್ ಮೇಲೆ ಟ್ರಸ್ಟ್ ಇದೆ, ಅದು ಜೆನ್ಯೂನ್ ಆಗಿರುತ್ತೆ. ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಫಾಲೋವರ್ಸ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅದಕ್ಕೋಸ್ಕರ ಅಂಥ ಅಪ್ಲಿಕೇಶನ್ಸ್ನೇ ನಾನು ಪ್ರಮೋಟ್ ಮಾಡ್ತೀನಿ ಫ್ರೆಂಡ್ಸ್. ಇದು APK ಇದೆ, ಇದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಮಾಡಲ್ಲ ಅಂತೇಳಿ ಹೇಳಿದೆ. ಇದು ಎರಡನೇದು. ಮೂರನೇದು ಕಂಟೆಂಟ್, ಅಂದರೆ ಅಪ್ಲಿಕೇಶನ್ ಚೆನ್ನಾಗಿತ್ತು, ಅದ್ರ ಬಗ್ಗೆ ನಾನು ಮಾಡ್ಬೋದಾಗಿತ್ತು, ಲೀಗಲ್ ಇತ್ತು, ಜೆನ್ಯೂನ್ ಇತ್ತು, ಮತ್ತು ನನ್ನ ಫಾಲೋವರ್ಸ್ಗೂ ಏನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ, ಅದನ್ನು ನಾನು ಪ್ರಮೋಟ್ ಮಾಡ್ಬೋದಾಗಿತ್ತು. ಆದರೆ ಕನ್ವರ್ಸೇಷನ್ ಮಾಡ್ತಾ ಇರ್ತೀವಲ್ಲ, ಅಂದರೆ ದುಡ್ಡು ಇಷ್ಟು ಕೊಡ್ತೀನಿ ಅಂತೇಳಿ ಅವ್ರು ಹೇಳ್ತಾ ಇರ್ತಾರೆ, ನನಗೆ ಇಷ್ಟು ಬೇಕು ಅಂತೇಳಿ ನಾವು ಹೇಳ್ತಾ ಇರ್ತೀವಿ. ಆ ಟೈಮಲ್ಲಿ ನಮಗೆ ಮ್ಯಾಚ್ ಆಗಲಿಲ್ಲ. ಅವರು 100 ರೂಪೀಸ್, 200 ರೂಪೀಸ್ ಕೊಡ್ತೀನಿ, ನನಗೆ ಪ್ರಮೋಟ್ ಮಾಡಿಕೊಡು ಅಂತಂದರು. ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇರ್ತೀವಿ, 3 ವರ್ಷ 4 ವರ್ಷ ಇಷ್ಟು ಕಷ್ಟಪಟ್ಟು ನಾವು ಯೂಟ್ಯೂಬಲ್ಲಿ ನಮ್ಮ ಫಾಲೋವರ್ಸ್ನ ಗೇನ್ ಮಾಡ್ಕೊಂಡಿರ್ತೀವಿ. ಇಷ್ಟೆಲ್ಲ ಕಷ್ಟಪಟ್ಟು ಪ್ರಮೋಟ್ ಮಾಡೋದಕ್ಕೆ ಒಂದು ವೀಡಿಯೋ ಅದ್ರ ಬಗ್ಗೆ ತಿಳ್ಕೊಂಡು, 1-2-3 ದಿನ ತೊಗೊಂಡು ಅದ್ರ ಬಗ್ಗೆ ತಿಳ್ಕೊಂಡು ನಾವು ಪ್ರಮೋಟ್ ಮಾಡಿದರೆ 100-200 ರೂಪೀಸ್ ಕೊಡ್ತೀನಿ ಅಂದರೆ ಸರಿ ಅನಿಸಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಅದನ್ನು ರಿಜೆಕ್ಟ್ ಮಾಡಿದೆ. ಇದು ಮೂರನೇದಾಯಿತು. ನಾಲ್ಕನೇದು ಒಂದು ಪ್ರಮೋಟ್ ಮಾಡಿದೆ ಫ್ರೆಂಡ್ಸ್, ಒಂದು ಅಪ್ಲಿಕೇಶನ್ನ ಪ್ರಮೋಟ್ ಮಾಡಿದೆ. ಇದು ಸೇಫ್ ಆಗಿತ್ತು, ಎಲ್ಲ ನನ್ನ ಫಾಲೋವರ್ಸ್ಗೂ ಹೆಲ್ಪ್ಫುಲ್ ಆಗಿತ್ತು, ಮತ್ತು ನನಗೆ ದುಡ್ಡು, ಅವ್ರು ಕೊಡೋ ದುಡ್ಡು, ನಾನು ಎಕ್ಸ್ಪೆಕ್ಟ್ ಮಾಡೋ ದುಡ್ಡು ಮ್ಯಾಚ್ ಆಯಿತು. ಆವಾಗ ನಾನು ಪ್ರಮೋಟ್ ಮಾಡಿದೆ ಫ್ರೆಂಡ್ಸ್. ನಿಮಗೆ ಗೊತ್ತಿರಲ್ಲ, ಆ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿರ್ತೀರ, ಆದರೂ ಅದು ಪ್ರಮೋಷನಲ್ ವೀಡಿಯೋ ಅಂತೇಳಿ ಗೊತ್ತಿರಲ್ಲ. ಯಾಕಂದರೆ ಅದು ಎಲ್ರಿಗೂ ಯೂಸ್ಫುಲ್ ಆಗಿರೋ ವೀಡಿಯೋ ಇತ್ತು, ನಿಮ್ಗೆ ಗೊತ್ತಿರಲ್ಲ. ರಿಚಾರ್ಜ್ ಬಗ್ಗೆ ಒಂದು ಮಾಡಿದೆ, ಅದು ಒಳ್ಳೆ ಅಪ್ಲಿಕೇಶನ್ ಇತ್ತು, ಎಲ್ರಿಗೂ ಹೆಲ್ಪ್ಫುಲ್ ಆಗಿತ್ತು. ಅದಕ್ಕೆ ಅದ್ರ ಬಗ್ಗೆ ನಾನು ಒಂದು ಪ್ರಮೋಷನಲ್ ವೀಡಿಯೋ ಮಾಡಿದೆ ಫ್ರೆಂಡ್ಸ್. ಈ ಥರ ಕಂಟೆಂಟ್ನ ನೀವು ಕೂಡ ನಿಮ್ಮ ಚಾನಲ್ನಲ್ಲಿ ಪ್ರಮೋಟ್ ಮಾಡಬೇಕಾದ್ರೆ ನೀವು ತಿಳ್ಕೊಂಡು ಮಾಡಿ ಫ್ರೆಂಡ್ಸ್. ಇದು ನಾಲ್ಕನೇದು. ಇನ್ನು ಐದನೇದು, ಒಂದು ನನಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ, ಜಿಮೇಲ್ನಲ್ಲಿ ಅಪ್ರೋಚ್ ಮಾಡ್ತಾ ಇದ್ದಾರೆ, ಇನ್ನೂ ಅದು ಸೆಟ್ ಆಗಿಲ್ಲ. ನೋಡೋಣ ಅದು ಯಾವ ಪ್ರಾಡಕ್ಟ್ ಇದೆ, ಮತ್ತು ಅವ್ರಿಗೆ ನಮ್ಗೆ ದುಡ್ಡು ಕನ್ವರ್ಸೇಷನ್ ಕರೆಕ್ಟ್ ಆಗುತ್ತಾ ಇಲ್ವೋ ಅದಂತೇಳಿ ಚೆಕ್ ಮಾಡೋಣ. ಚೆಕ್ ಮಾಡಿದಾದ್ಮೇಲೆ ಕರೆಕ್ಟ್ ಆಯಿತು ಅಂತಂದರೆ ಪ್ರಮೋಟ್ ಮಾಡ್ತೀನಿ, ಮತ್ತು ನನ್ನ ಫಾಲೋವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲ ಕರೆಕ್ಟ್ ಇತ್ತು, ಅವ್ರಿಗೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಅಂತಂದರೆ ನಾನು ಪ್ರಮೋಟ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಎಷ್ಟು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದ್ದೀನಿ, ಎಷ್ಟು ನನಗೆ ಅಪ್ರೋಚ್ ಆಯಿತು, ಪ್ರಮೋಟ್ ಮಾಡಿಕೊಡಿ ಅಂತೇಳಿ ಬಂದರು ಅಂತೇಳಿ ನಿಮಗೆ ತಿಳಿಸಿದ್ದೀನಿ. ಪಿನ್ ಟು ಪಿನ್ ಓಪನ್ ಆಗಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಮುಚ್ಚುಮರೆ ಏನೂ ಮಾಡ್ಕೊಳ್ಳಲ್ಲ. ನಾನು ನಿಮ್ಗೆ ಗೊತ್ತಿರುತ್ತೆ, ನಾನು ಫಾಲೋ ಮಾಡ್ತಾಯಿದ್ರೆ ಎಲ್ಲ ಜೆನ್ಯೂನ್ ಆಗಿರುತ್ತೆ ನನ್ನ ಕಂಟೆಂಟ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.